ಹಲೋ ಗೌಡ್ರೆ, ನಮಸ್ಕಾರ. ಸರ, ಆ, ನಿನ್ನೆ ಅದಕ್ಕಿಂತ ಹಿಂದಿನ ದಿವಸ ಒಬ್ಬರನ್ನ ಲೇಡಿ ಮೇಲೆ ಅಟ್ಯಾಕ್ ಆದಮೇಲೆ ಅದೊಂದು ಭಾರಿ ಒಂದು ದುರಂತ ನಡೆದೋಯ್ತು. ಅವ್ರ ಮೇಲೆ ಅಟ್ಯಾಕ್ ಆದಮೇಲೆ ಜನಗಳೆಲ್ಲ ರೊಚ್ಚೆದ್ರು. ಸರ್ಕಾರಕ್ಕೆ ಆ ಆನೆ ಹಿಡಿಯೋಕ್ಕೆ ಅಂತ ನಮ್ಮ ಸಾಕಿದ ಆನೆಗಳನ್ನೆಲ್ಲ ಕಳಿಸ್ಕೊಟ್ರು. ಓಕೆ. ಆಮೇಲೆ ಅವರು ಆ ಲೇಡಿ ಸಂಧ್ಯಾ ಅಂತ ಸುಮಾರು 50-60 ವರ್ಷದ ಮಹಿಳೆ ಅಂತೆ. ಅದೆಲ್ಲ ನೋಡಿ ತುಂಬ ಬೇಜಾರಾಯಿತು. ಅಷ್ಟೊತ್ತಿಗೆ ಈಗ ನಮ್ಮ ಸಾಕಿದ ಆನೆಗಳನ್ನು ಬಂತು. ಆಮೇಲೆ ಆ ಭಾಗದಲ್ಲಿ ರೈತ ಸಂಘ ಮತ್ತೆ ಅಲ್ಲೆಲ್ಲ ಚಳುವಳಿನೂ ಆಯಿತು ಅಂತ ನಮ್ಗೆ ಗೊತ್ತಾಯಿತು. ನಿನ್ನೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಅಭಿಮನ್ಯು, ಮಹೇಂದ್ರ, ಭೀಮ, ಏಕಲವ್ಯ ಇವೆಲ್ಲ ಆನೆಗಳು ಬಂದು ನಿನ್ನೆ ಒಂದು ಆನೆ ಹಿಡಿದು ಆಮೇಲೆ ಅಲ್ಲೇ ಆ ಭಾಗದಲ್ಲೇ ಹಿಡಿದು ಅದಕ್ಕೆ ರೇಡಿಯೋ ಕಾಲರ್ ಹಾಕಿ ಬಿಟ್ಟಿದ್ದಾರೆ. ಈಗ ಏನು ಅಟ್ಯಾಕ್ ಮಾಡಿದ ಆನೆ ನಮಗೆ ಬಂದ ಕೆಲವು ಮೂಲಗಳಿಂದ ಅದಕ್ಕೆ ಮದ ಬಂದಿದೆ ಅಂತ ಒಂದು ಸುದ್ದಿ. ಭಾರಿ ದೈತ್ಯ ಆನೆ ಅಂತಲೂ ನಮ್ಗೆ ಗೊತ್ತಾಯಿತು. ಆ ಆನೆ ನಮ್ಮ ಕೊಡಗು ಮತ್ತೆ ಸಕಲೇಶ್ಪುರ ಬಾರ್ಡ್ರಲ್ಲಿ ಹಿಡಿದ 2014 ಟೈಮಲ್ಲಿ ಹಿಡಿದ ನಮ್ಮ ಈಗ ಪಟ್ಟದಾನೆ ಶ್ರೀಕಂಠನ್ ಥರ ಇದೆ ಅಂತ ಒಂದು ಸುದ್ದಿ. ಹೀಗೆಲ್ಲ ಈ ವಿಚಾರ ಗೊತ್ತಾಯ್ತು. ನಮಗೆ ಬರೋಣ ಅಂದರೆ ಟೈಮ್ ಆಗಲಿಲ್ಲ, ಸ್ವಲ್ಪ ತೋಟದಲ್ಲಿ ಕೆಲಸ ಜಾಸ್ತಿ ಆಗಿದ್ದರಿಂದ. ಇವತ್ತು ಈ ಅಲ್ಲಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ಆನೆ ಕಾಣಿಸ್ತಿಲ್ಲ ಅಂತ. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಇರೋ 50-60 ಆನೆಗಳು ಜಾಸ್ತಿ ಅರಾಬಿಕಾ ತೋಟದೊಳಗೆ ಇರೋದ್ರಿಂದ ಎಷ್ಟು ದೂರಕ್ಕೆ ಬೇಕಾದ್ರೂ ಆನೆಗಳು ಕಾಣಿಸ್ಕೊಂತವೆ. ಟ್ರ್ಯಾಕ್ ಮಾಡೋಕ್ಕೆಲ್ಲ ಸುಲಭ. ಕೊಡಗು ಆಗಲ್ಲ. ಅದರಲ್ಲೂ ಕೊಡಗು ಆ ಭಾಗ ಅದು ರೋಬಸ್ಟಾ ಏರಿಯಾ ಅಂದರೆ ರೋಬಸ್ಟಾ ಗಿಡಗಳು ಅದರಲ್ಲೂ ಒಂದು 60, 70, 80 ವರ್ಷ 100 ವರ್ಷದ ರೋಬಸ್ಟಾ ಗಿಡಗಳು 10-12 ಅಡಿ ಎತ್ತರ ಇರುತ್ತೆ. ಆನೆಗಳು ಇರೋದೇ 10 ಅಡಿ ಇದ್ರೂ ಆನೆಗಳು ಕಾಣಿಸಲ್ಲ. ಹಾಗಾಗಿ ಅಲ್ಲಿ ಟ್ರ್ಯಾಕ್ ಮಾಡೋಕ್ಕೆ ಕಷ್ಟ. ಆಮೇಲೆ ಜೊತೆಗೆ ಕಾಡು, ಆಮೇಲೆ ಸ್ವಲ್ಪ ಮರಗಳು ಜಾಸ್ತಿ ನಮ್ಮಕ್ಕಿಂತ. ಹಾಗಾಗಿ ಸ್ವಲ್ಪ ಹಿನ್ನಡೆ ಆಗಿದೆ. ಆದರೂ ಅದು ಇವತ್ತಿಲ್ಲ ನಾಳೆ ಅದನ್ನು ಹಿಡಿತಾರೆ. ಇಷ್ಟ ಆಗಿದೆ ಅಂತ ನನಗೆ ಗೊತ್ತಿರೋ ಸುದ್ದಿ. ಕೊಡಗು ಈಗ ನಿಮ್ಮ ಭಾಗದಲ್ಲಿ ಆನೆಗಳು ಹಗಲಿಡಿ ನಡೆದ್ರು ಏನು ತೊಂದರೆ ಮಾಡೋದು. ಇಲ್ಲಿದ ಆನೆಗಳು ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಫಿಕ್ಸ್ ಮಾಡಿದ್ಮೇಲೆ ಮುಗಿಸೇ ಇದು ಮಾಡ್ತದೆ. ಯಾತಕ್ಕಾಗಿ ಕೊಡ್ರೆ? ಒಂದು ಅಲ್ಲಿ ಕಾಫಿ ಗಿಡಗಳೊಳಗೆ ಸಾಮಾನ್ಯ ಆನೆಗಳು ಇದ್ದಾಗ ಅಲ್ಲಿ ಜನಗಳಿಗೆ ದೂರದಿಂದ ಕಾಣಲ್ಲ. ಆನೆಗೆ ಹತ್ರಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಇನ್ನು ನಮ್ಮಲ್ಲೇ ಆದರೆ ಬೇರೆ ಥರ. ನಮ್ಮಲ್ಲೆಲ್ಲ ರೋಬಸ್ಟಾ ತೋಟ ಇದೆ, ಆದರೆ ಸುತ್ತ ಎಲ್ಲ ಅರಬಿಕಾ ತೋಟಗಳು ಇರುತ್ತೆ. ಆದರೆ ಆನೆಗಳಿಗೆ ಯಾಕೆ ನಮ್ಮಲ್ಲೂ ಅದೇ ಆಗಿದೆ, ನಿಮ್ಮ ಸೈಡು ಅದೇ ಆಗಿದೆ, ಯಾಕೆ ಇದ್ದಕ್ಕಿದ್ದಂಗೆ ಆನೆ ರ್ಯಾಶ್ ಆಗಿದ್ದಾವೆ, ಇಲ್ಲ ಉದ್ರೇಕಗೊಳ್ತಾ ಇದ್ದಾವೆ? ಆನೆಗಳು ಯಾಕೆ ಮನುಷ್ಯರ ಮೇಲೆ ಇಷ್ಟು ದ್ವೇಷ ಸಾಧಿಸ್ತವೆ ಅರ್ಥ ಆಗ್ತಿಲ್ಲ. ನಮ್ಮಲ್ಲಿ 8 ವರ್ಷದ ಮರಿಗಳು ಕಾಫಿ ತೋಟದಿಂದ ಮನೆ ಬಾಗ್ಲವರಿಗೂ ಟಿಸ್ಕೆ ಬಂದು ಮನೆ ಬಾಗ್ಲಾಕಿದ ಮೇಲೆ ಮನೆ ಸುತ್ತ ಎಲ್ಲ ತಿರುಗಾಡಿ ವಾಪಸ್ ಹೋಗ್ತಿದ್ದಾವೆ. ಅದು ಮರಿಗಳು 8, 10, 12 ವರ್ಷದ ಮರಿಗಳು. ನಿಮ್ಮಲ್ಲೂ ಅದೇ ಆಗಿದೆ. ಇದ್ದಕ್ಕಿದ್ದಂಗೆ ಈ ರೀತಿ ಆನೆಗಳಲ್ಲಿ ಬದಲಾವಣೆ ಆಗೋಕ್ಕೆ ಕಾರಣ ಏನು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಒಂದು ಆನೆಗಳಿಗೆ ಕಂಡಲ್ಲಿ ಗುಂಡು ಹೊಡೆಯೋದು, ಇಲ್ಲ ಆನೆಗಳಿಗೆ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಆನೆಗಳಿಗೆ ಸಮಸ್ಯೆ. ಆನೆಗಳು ಇಷ್ಟು ಉದ್ರೇಕ ಆದ ಕಾರಣನೇ ನನ್ನ ಗಮನಕ್ಕೆ ಬಂದಿರೋದು ಎಲ್ಲ ಸೋಲಾರ್ ಬೇಲಿ ಮಾಡಿದ ಮೇಲೆ ನಿರಂತರವಾಗಿ ಹೊಡಿಸ್ಕೊಳ್ತಾ ಇದ್ದಾವೆ. ಆನೆಗಳು ಸತ್ತೋಗ್ತಾ ಇದ್ದಾವೆ. ಆನೆಗಳು ಆ ಶಾಕಿಗೆ ಮರಿಗಳು ಕೂಗ್ತಾ ಇರ್ತವೆ, ಗೀಳಿಡ್ತಾ ಇರ್ತವೆ. ಅದನ್ನೆಲ್ಲ ನೋಡಿ ಇಡೀ ಆನೆ ಕುಟುಂಬನೇ ಉದ್ರೇಕಗೊಂಡ್ಬಿಟ್ಟಿದ್ದಾವೆ. ಅವ್ರಗಳ ಕಾರಿಡಾರ್ಗಳು ನೂರಾರು ವರ್ಷದಿಂದ ನಡೆದಾಡ್ತಿದ್ದ ಕಾರಿಡಾರ್ಗಳು ಕಟ್ಟಾಗಿದೆ ಈ ಬೇಲಿ ಮಾಡಿ. ಮೊದಲಾದ್ರೆ ಎಂಥದ್ದು ತಂತಿ ಬೇಲಿ ಹಾಕ್ತಿದ್ರು, ಆನೆಗಳು ತುಣ್ಕೊಂಡು ಅದು ಹೋಗ್ತಿದ್ವು. ಈಗ ಹೆಚ್ಚು ಮಾಡಂಗಿಲ್ಲ, ಆ ಪರಿಸ್ಥಿತಿ ಬಂದಿದೆ. ಅದು ಒಂದು ಮೇನ್ ಕಾರಣ ಇರ್ಬೋದು. ಹಾಗಾಗಿ ಹಲವಾರು ಕಾರಣಗಳಿಂದ ಈಗ ಆನೆಗಳು ಉದ್ರೇಕಗೊಂಡಿವೆ. ನಮ್ಮಲ್ಲೂ ಅಷ್ಟೇ. ನಮ್ಮಲ್ಲಿ ಅದು ಆನೆಗಳಿರಲಿ, ನಮ್ಮಲ್ಲಿ ಈಗ ನಮ್ಮ ಊರೊಳಗಿರುವ ಕಾಡಾನೆಗಳಿವೆ, ಒಂದು 60-80 ಆನೆಗಳಿದೆ. ಅವು ಬಿಡಿ. ಆದ್ರೆ ನಮ್ಮ ವೆಸ್ಟರ್ನ್ ಘಾಟಲ್ಲಿದ್ದ ಆನೆಗಳು, ನಮ್ಮ ವೆಸ್ಟರ್ನ್ ಘಾಟ್ ವೆಸ್ಟರ್ನ್ ಘಾಟ್ ಗುಜರಾತಿಂದ ಶುರುವಾದ ಕನ್ಯಾಕುಮಾರಿವರೆಗೂ ಏನು ವೆಸ್ಟರ್ನ್ ಘಾಟ್ ಇದೆ, ಅದರಲ್ಲಿ ನಮ್ಮ ಸಕಲೇಶ್ಪುರ ಭಾಗದ ವೆಸ್ಟರ್ನ್ ಘಾಟ್ ಸುಮಾರು 80 ಅಂದರೆ
ಚಿಕ್ಕಮಗಳೂರು ಮೂಡಿಗೆರೆ ಮೂಡಿಗೆರೆ ತಾಲೂಕು ಬಾರ್ಡರ್ದಿಂದ ಕೊಡಗಿನ ಪುಷ್ಪಗಿರಿ ಅಲ್ಲಿ ಒಂದು ಗಿರಿವಳೆ ಅಂತಿದೆ, ಸೋಮವಾರಪೇಟೆ ಕಡೆಯಿಂದ ಬರೋ ಒಂದು ನದಿ, ಅಲ್ಲಿವರೆಗೂ 83 ಕಿಲೋಮೀಟರ್ ಉದ್ದ. ಆಮೇಲೆ ಅಗಲ ದಕ್ಷಿಣ ಕನ್ನಡ ಜಿಲ್ಲೆವರೆಗೂ ಅಗಲ ಸುಮಾರು 25ರಿಂದ 30 ಕಿಲೋಮೀಟರ್ ಅಗಲ ಇರೋ ಈ ಪಶ್ಚಿಮ ಘಟ್ಟದಲ್ಲಿ ಇರೋ ಆನೆಗಳು ಈಗ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇದಾವೆ. ಯಾಕೆ ಈ ವಾತಾವರಣ ಈ ರೀತಿ ವಾತಾವರಣ ಕ್ರಿಯೇಟ್ ಆಯ್ತು ನಂಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆ ಆನೆಗಳೆಲ್ಲವೂ ಉದ್ರೇಕಗೊಂಡಿವೆ, ಮನುಷ್ಯರ ಮೇಲೆ ದ್ವೇಷ ಸಾಧಿಸ್ತಿದ್ದಾವೆ. ಮನುಷ್ಯನ ಬಿಟ್ರೆ ಪ್ರಾಣಿಗಳಲ್ಲಿ ದ್ವೇಷ ಸಾಧಿಸೋದು ಅಂದ್ರೆ ಆನೆಗಳೇ. ಆನೆಗಳು ಯಾರು ಏನು ತೊಂದರೆ ಕೊಟ್ಟಿರ್ಲಿ ಅವರ ಧ್ವನಿ, ಅವರ ವಾಸನೆ ಅಂದ್ರೆ ಅವ್ರನ್ನ ಸ್ಮೆಲ್ ಎಲ್ಲ ಇಟ್ಕೊಂಡು ಭಾರಿ ದಿವಸ ನೆನ್ಪಿಟ್ಕೊಂಡಿರ್ತವೆ. ಹಾಗಾಗಿ ಆನೆಗಳೆಲ್ಲ ಉದ್ರೇಕಗೊಂಡಿವೆ. ಈಗ ಕಾಡಲ್ಲಿ ಆನೆಗಳೇ ಇಲ್ವಾ, ಎಲ್ಲ ಊರಿಗೆ ಬಂದಿದ್ದಾವೆ, ಏನಾದ್ರು ಲಂಟೇನದು ಸಮಸ್ಯೆ ಇದೆಯಾ, ಮೇವು ಸಿಗದ ಕಾರಣ ಈ ತರ ಬರ್ತಿದ್ದಾವ? ಹೌದು, ಅದು ಏನು ನಿಮ್ಮ ಕೊಡಗಿನ ಕಾಡು ಎರಡು ಭಾಗ ಮಾಡ್ಬೋದು. ಒಂದು ಪಶ್ಚಿಮ ಘಟ್ಟದ ಮಡಿಕೇರಿ, ನಮ್ಮ ಆ ಭಾಗದ ಕೊಡಗು ಮತ್ತು ಸೌತ್ ಕೆನರಾ ಬಾರ್ಡರ್ ಮತ್ತೆ ಪುಷ್ಪಗಿರಿ ಆ ಭಾಗದ ಕಾಡುಗಳು ಅದು ನಮ್ಮ ಕಾಡಿಗೆ ಟಚ್ ಆಗುತ್ತೆ. ಅಲ್ಲಿಂದ ಮುಂದೆ ಹೀಗೆ ಈ ಕಡೆ ಚಿಕ್ಕಮಗಳೂರು ಸೈಡು, ಈ ಕಡೆ ಚಾರ್ಮುಡಿ, ಆಗುಂಬೆ, ಕುದುರೆಮುಖ, ಅದು ಬೇರೆ, ಆ ಕಾಡುಗಳೇ ಬೇರೆ. ಆದ್ರೆ ಈ ನಿಮ್ಮ ಈಗ ನಿನ್ನೆ ಆನೆ ಸಾಯಿಸಲ್ಲ, ಮನೆ ಕೋಣನಕಟ್ಟೆ ತಿತಿಮತಿ ಭಾಗದ ಕಾಡೇ ಬೇರೆ. ಈ ತಿತಿಮತಿ ಕಾಡು, ನಾಗರಹೊಳೆ, ಬಂಡೀಪುರ ಕಾಡುಗಳು ಎಲೆ ಉದುರೋ ಕಾಡುಗಳು. ಅದರಲ್ಲಿ ಕೆಳಗಡೆ ಆಹಾರಗಳೇ ಸಿಕ್ಕದಿಲ್ಲ. ಅಲ್ಲಿ ಏನಾಗಿದೆ, ಲಾಂಟಾನ್ ಬೆಳೆದಿದೆ. ಲಾಂಟಾನ್ ಯಾವ ರೀತಿ ಬೆಳೆದಿದೆ ಅಂದ್ರೆ, ಒಂದು ಹಾವು ನುಸ್ತು ಹೋಗೋದು, ಒಂದು ಚಿಕ್ಕ ಪ್ರಾಣಿ ನುಸ್ತು ಹೋಗೋಕ್ಕೂ ಅಂದ್ರೆ ಅದರೊಳಗೆ ನುಗ್ಗಿ ಹೋಗೋಕ್ಕೂ ಸಾಧ್ಯವಿಲ್ಲದಂತ ಕಾಡು. ಆನೆಗಳಿಗೆ ಮೇಯ್ನು ಹುಲ್ಲೇ, ಹುಲ್ಲು ಅಲ್ಲಿ ಇಲ್ಲ. ಯಾಕೆಂದ್ರೆ ಲಂಟನ್ ಕವರ್ ಆದಾಗ ಕೆಳಗಡೆ ಗಾಳಿ ಬೆಳಕಿಲ್ದಲ್ಲ ಇಲ್ಲ ಅಂದ್ರೆ ಇವು ಗಿಡ ಮರಗಳು ಬೆಳೆಯೋದಿಲ್ಲ. ಅದೇ ನಮ್ಮ ಶೋಲಾ ಬೆಟ್ಟಗಳು ಪಶ್ಚಿಮ ಘಟ್ಟದಲ್ಲಾದ್ರೆ ಈಗಾಗಲೇ ಹುಲ್ಲು ಒಳ್ಳೆ ಮಳೆ ಆಗಿದೆ. ಕಿಲೋಮೀಟರ್ ಗಟ್ಟಲೆ, 100 ಕಿಲೋಮೀಟರ್ ಗಟ್ಟಲೆ, 1000 ಕಿಲೋಮೀಟರ್ ಗಟ್ಟಲೆ ಏನು ಶೋಲಾ ಬೆಟ್ಟಗಳಿದಾವೆ. ಶೋಲಾ ಬೆಟ್ಟ ಅಂದ್ರೆ, ಶೋಲಾ ಅನ್ನೋ ಪದ ಒಂದು ತಮಿಳ್ ಪದ. ಶೋಲಾ ಬೆಟ್ಟಗಳು ಅಂದ್ರೆ ಬೆಟ್ಟಗಳ ಮೇಲ್ಭಾಗದಲ್ಲಿ ಒಳ್ಳೆ ಹುಲ್ಲು, ಒಂದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಒಂದು 10ರಿಂದ 15 ಪ್ರಭೇದದ ಹುಲ್ಲುಗಳಿದಾವೆ. ಅದನ್ನೆಲ್ಲ ಆನೆ ತಿಂತದೆ. ಅಲ್ಲಿ ತುಂಬಾ ಹುಲ್ಲು ಬೆಳೆದಾಯ್ತು. ಈಗ ಅದುಂಟು, ಬೆತ್ತ ಉಂಟು, ಮತ್ತೆ ವಾಟೆ ಉಂಟು. ಕೆಲವು ಕಡೆ ಸ್ವಲ್ಪ ಬಿದಿರು ಇರ್ಬೋದು, ಆದ್ರೆ ಪಶ್ಚಿಮ ಘಟ್ಟದಲ್ಲಿ ಬಿದಿರೆಲ್ಲ ಇರೋದು ಕಡಿಮೆ. ಆಮೇಲೆ ಬೇರೆ ಬೇರೆ ಒಂದು 21 ಜಾತಿ ಸಸ್ಯಗಳು, ಆನೆಗಳು ತಿನ್ನೋ 21 ಜಾತಿ ಸಸ್ಯಗಳು ಎಲ್ಲ ಪಶ್ಚಿಮ ಘಟ್ಟದಲ್ಲಿ ಹೇರಳವಾಗಿವೆ. ಅದೇ ಇಲ್ಲಿ ಇಲ್ಲ. ನಿಮ್ಮ ಈ ಕೋಣನಕಟ್ಟೆ ಮೊನ್ನೆ ಅಟ್ಯಾಕ್ ಆದ ಜಾಗ, ತಿತಿಮತಿ ಕಾಡುಗಳಲ್ಲಿ ಏನೂ ಇಲ್ಲ. ಅಲ್ಲಿ ದೊಡ್ಡ ಮರಗಳು, ಅದ್ರ ಕೆಳಗೆ ಇದನ್ನ ಯಾವ ತರದಲ್ಲಿ ಪರಿಹಾರ ಮಾಡಬಹುದು? ಈ ಲಂಟನ ಯಾವ ತರದಲ್ಲಿ ಕ್ಲೀನ್ ಮಾಡಿ ಮಾಡಲೇಬೇಕಾದ ಪರಿಸ್ಥಿತಿ. ಯಾಕಂದ್ರೆ ಈಗ ನೀವು ನೋಡ್ಬೋದು, ಇತ್ತೀಚಿನ ದಿನಗಳಲ್ಲಿ ಹುಲಿ ದಾಳಿ ಹೇರಳವಾಗಿ ನಡೀತಾ ಇದೆ, ಯಾರು ಜಾನುವಾರನೇ ಸಾಕ್ತಾ ಇಲ್ಲ. ಏನಾದರೂ ಈ ಲಂಟನ ಸಮಸ್ಯೆ ಇರೋದ್ರಿಂದ ಈ ಕಾಡು ಪ್ರಾಣಿಗಳು ಕೇವಲ ಒಂದೊಂದು ಕಡೆ, ಈ ಹುಲಿಗೆ ಬೇಕಾದ ಆಹಾರ ಎಲ್ಲ ಒಂದೊಂದು ಕಡೆ ಸೇರ್ಕೊಂಡಿರ್ತಾವಲ್ಲ, ಈ ಟೆರಿಟರಿ ಸಮಸ್ಯೆಯಿಂದ ಹುಲಿಗಳು ಊರಿನ ಕಡೆ ಬರಲಿಕ್ಕೆ ಸ್ಟಾರ್ಟ್ ಆದ್ವಾ ಅಂತ ಒಂದು ಅನುಮಾನ ಇದೆ. ಸಾಮಾನ್ಯಕ್ಕೆ ಕಾಡುಗಳಲ್ಲಿ ಲಂಟನ್ ಬೆಳೆದ್ಮೇಲೆ ಕಾಡಂದಿಗಳು, ಮುಳ್ಳಂದಿಗಳಿಗೆ ಏನೋ ಹೇಗೋ ಎಂಥದ್ದು ನೆಲ ಊತಿ ಅಲ್ಲಿ ಏನಾರ ಮಾಡ್ಕೊಂಡು ತಿನ್ಕೊಂಡು ಇರ್ತವೆ. ಬಿಟ್ರೆ ಜಿಂಕೆಗಳು, ಕಾಡು ಕುರಿಗಳು, ಆಮೇಲೆ ನಮ್ಮ ಕಾಟಿ ಅಂದ್ರೆ ಗೌರ್ಗಳು, ಅವಲ್ಲಿ ಏನು ಆಹಾರ ಇಲ್ದಲೆ ಅವೆಲ್ಲ ಊರೊಳಗೆ ಬಂದಿದ್ದಾವೆ. ಆಮೇಲೆ ಮತ್ತೊಂದು, ಕೆಲವು ಕಡೆ ಎಲ್ಲ ಅತಿಯಾದ ಶಿಕಾರಿ ಮಾಡಿ ಆ ಮಾಂಸಗಳನ್ನ ಮೈಸೂರು ಅಂತ ಒಂದು ನಗರಗಳಿಗೆ ದಿನನೂ ಸರಬರಾಜು ಆಗ್ತಾ ಇರೋದ್ರಿಂದ ಹುಲಿಗಳಿಗೆ ಅಲ್ಲಿ ಕಾಡೊಳಗೆ ಈ ಕಡವೆಗಳು ಎಲ್ಲ ಊರೊಳಗೆ ಬಂದಿರೋದ್ರಿಂದ ಅಲ್ಲಿ ಅದ್ರೊಳಗೆ ಏನೋ ಆಹಾರ ಹುಲ್ಲಿಲ್ಲ ಅಂದಮೇಲೆ ಅವು ಅಲ್ಲಿ ಲಂಟನ್ ತಿನ್ಕೊಂಡು ಇರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವುಗಳು ಊರೊಳಗೆ ಬಂದು ವಲಸೆ ಬರ್ತಾ ಇದ್ದಾವೆ. ಯಾವಾಗ ಮಾಂಸಾಹಾರಿ ಪ್ರಾಣಿಗಳಿಗೆ ಅವುಗಳು ತಿನ್ನುವ ಪ್ರಾಣಿಗಳು ಎಲ್ಲಿ ಹೋಗ್ತವೆ ಅವನ್ನ ಹಿಂಬಾಲಿಸೋದೇ ಕೆಲಸ. ಊರೊಳಗೆ ಬಂದ ಕೂಡಲೇ ಅವುಗಳು ಊರೊಳಗೆ ಬಂದಾಗ ಇವು ಊರೊಳಗೆ ಬರ್ತಾ ಇದಾವೆ. ಲಂಟನ್ನ ಏನಿಲ್ಲ, ಸುಮ್ಮನೆ ಇವರು ಯಾವ್ದಾವುದಕ್ಕೋ ಎಂತೆಂಥದಕ್ಕೋ ಹಣ ಖರ್ಚು ಮಾಡ್ತಾ ಇದಾರಲ್ಲ. ಲಂಟನ್ನ ಒಂದೊಂದು ಹಿಟಾಚಿ ಇಲ್ಲ JCBಗಳನ್ನ ಬಿಟ್ಟು ಪೂರ್ತಿ ಕಿತ್ತು ಅದನ್ನ ಅಲ್ಲಿಂದ ಸಾಗಿಸ್ಬೇಕು. ಆದ್ರೆ ಈ ಲಂಟನ್ ಇದೆಯಲ್ಲ, ಅದು ನಮ್ಮ ದೇಶದ ಸಸ್ಯ ಅಲ್ಲ, ಅದನ್ನ ಬ್ರಿಟಿಷರು ಹೊರಗಡೆಯಿಂದ ತಂದಿದ್ದು. ಆದ್ರೆ ಈ ಲಂಟನ್ ಬೆಳೆದ ಜಾಗ ಭಾರಿ ಭೂಮಿ ಫಲವತ್ತಾಗಿರ್ತದೆ. ನಾವು ಲಂಟನ್ ಬೆಳೆದಲ್ಲಿ ನಾವು ಕಾಫಿ ಗಿಡನೋ ಇಲ್ಲ ಏಲಕ್ಕಿ ಗಿಡನ ಹಾಕಿದಾಗ ಆ ಭೂಮಿಯಲ್ಲಿ ಮೆತ್ತಗಿರುತ್ತೆ, ಮತ್ತೆ ಆ ಎಲೆ ಕರಗಿ ಒಳ್ಳೆ ಗೊಬ್ಬರ ಆಗ್ತದೆ. ಅಷ್ಟೇ ಅಲ್ಲ, ಈ ಲಂಟನ್ ಇದೆಯಲ್ಲ ಅದ್ರ ಎಲೆಗಳ ಔಷಧಿ ಗುಣ, ನಮ್ಮ ಟಿಂಚರ್ ಅಯೋಡಿನ್ ಅಂತ ನಾವು ಏನ್ ಗಾಯಕ್ಕೆ
ಗಾಯ ಆದಾಗ ರಕ್ತ ಹೋಗ್ತಾರೆ. ನಮ್ಮ ಹಳ್ಳಿಯಲ್ಲಿ ಕತ್ತಿ ಕೆಲಸ ಮಾಡ್ತಿದ್ದಾಗ ಕಾಲಿಗೆ ಕೈಗೆ ಏನಾರ ಪೆಟ್ಟು ಬಿದ್ದಾಗ ನಾವು ಮಾಡೋದೇ ಫಸ್ಟ್ ಕೆಲಸ ಆ ಲಂಟನ್ ಸ್ವಲ್ಪ ಜಜ್ಜಿ ಅದಕ್ಕೆ ರಸನ ಆ ಗಾಯಕ್ಕೆ ಹಿಂಡಿ ಅದರಲ್ಲಿ ಬಟ್ಟೆ ಕಟ್ಟಿಬಿಟ್ರೆ ರಕ್ತ ಸಡನ್ ನಿಂತು ಹೋಗ್ತದೆ. ಅದೊಂದು ಔಷಧಿ ಗುಣನೂ ಇದೆ. ಜೊತೆಗೆ ಆ ಲಂಟನ್ ಭೂಮಿ ಕೆಳಗಡೆ ಎರೆಹುಳಗಳು, ಆಮೇಲೆ ಭೂಮಿ ಎಂತ ಗಟ್ಟಿ ಇರೋ ಭೂಮಿ ಆಗಿದ್ರು ಮೆತ್ತಗಾಗಿರ್ತದೆ. ಆ ಫಲವತ್ತತೆ ಜಾಸ್ತಿ ಆಗಿ ಬ್ರಿಟಿಷರು ತಂದು ನೆಟ್ಟಿದ್ದು. ನಮ್ಮ ದೇಶದ ಸಸ್ಯನೇ ಅಲ್ಲ. ಆಕ್ಚುಲಿ ನೆಡ್ಲಿಕ್ಕೆ ಕಾರಣ ಆದ್ರೇನು, ಮರಗಳನ್ನ ಲೂಟಿ ಹೊಡೆದಾಗ ಬ್ರಿಟಿಷರು ತಂದು ಮಾಡಿದ್ದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇರಬಹುದು. ಈ ಹಿಂದೆ 1920ನೇ ಇಸ್ವಿಲಿ ನಮ್ಮ ಮಹಾರಾಜರು ನಮ್ಮ ಭಾಗದಲ್ಲಿ ಒಂದು ಮೂರ್ಖಂಡ್ ಗುಡ್ಡ ಅಂತ ಇದೆ, ಪಶ್ಚಿಮ ಘಟ್ಟ, ಅದನ್ನ ಸೆಕ್ಷನ್ 4 ಅಂತ ಹೇಳಿ ರಿಸರ್ವ್ ಫಾರೆಸ್ಟ್ ಮಾಡ್ತಾರೆ. ಅದೊಂದು 7,936 ಎಕರೆನ. ಅದು ಮೇನ್ ಉದ್ದೇಶನೇ ಟಿಂಬರ್ ಕಡಿಯೋಕೆ ಅಂತ. ಯಾವಾಗ ಅದು ಟಿಂಬರ್ ಅಲ್ಲ ಇಲ್ಲ, ಅದು ಭಾರಿ ಮಳೆ ಬೀಳೋ ಜಾಗ, ಜೊತೆಗೆ ಅದು ಶೋಲಾ ಬೆಟ್ಟ ಅಂತ ಆದ ಕೂಡಲೇ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಆಮೇಲೆ ಕುದುರೆಮುಖಕ್ಕೆ ಇತ್ತೀಚೆಗೆ ನಾನು ಕುದುರೆಮುಖ ಕಾಡೊಳಗೆ ಈಗೇನು ವಿಷ್ಣು ಆನೆ ಅಂತ ಇದೆ ಇಲ್ಲಿ ಕುಶಾಲನಗರದ ದೊಡ್ಡರವೇಲಿ, ಅದನ್ನ ಹಿಡಿಯಕ್ಕೆ ಹೋದಾಗ ನಾನು ಇಡೀ ಸುಮಾರು ಕಿಲೋಮೀಟರ್ ಗಟ್ಟಲೆ ಆನೆ ಹಿಂದೆ ನಾನು ಕುದುರೆಮುಖ ಕಾಡೊಳಗೆ ನಡೆದಾಗ, ಕುದುರೆಮುಖ ಕಾಡೊಳಗೆಲ್ಲ ಲಾರಿ ರೋಡ್ಗಳು, ಅಲ್ಲಿ ದೊಡ್ಡ ಮರಗಳು ಏನು ನನಗೆ ಕಾಣಲೇ ಇಲ್ಲ. ಭದ್ರಾ ನದಿ, ಹುಟ್ಟ ನದಿ ಜಾಗದಲ್ಲಿ ಭದ್ರಾ ಅಲ್ಲಿ ಗಂಗಾ ಮೂಲ ಅನ್ನಲ್ಲಿ ಮಾತ್ರ ಒಂದು ಸ್ವಲ್ಪ ಒಂದು 4-5 ಸಾವಿರ ಎಕರೆಯಲ್ಲಿ ಮರಗಳಿದ್ದಾವೆ. ಹಾಗಾಗಿ ಆ ಕಾಲದಲ್ಲಿ, ಅದರಲ್ಲೂ ಈಗ ಕೊಡಗಿನ ಆ ಭಾಗದಲ್ಲಿ ಈಗ ಏನು ಕೋಣನಕಟ್ಟೆ ಆ ಭಾಗ, ಅಲ್ಲೆಲ್ಲ ಬೆಲೆಬಾಳ ಮರಗಳಿರೋದು, ಬೀಟೆ, ಹೊನ್ನೆ, ತೇಗ ಅಂತ ಒಳ್ಳೆ ಮರಗಳನ್ನೆಲ್ಲ ಭಾರಿ ಕಡ್ದು ಹಿಂದೆ ಸಾಗಿಸಿರು. ಅದು ಬಹುಶಃ ನಮ್ಮ ಮೈಸೂರು ಮಹಾರಾಜರ ಕಾಲದಲ್ಲೇ ಆಗಿರ್ಬೋದು, ಬ್ರಿಟಿಷರು ತಗೊಂಡೋಗಿರ್ಬೋದು ಇಲ್ಲಿಯ ಬೆಲೆಬಾಳ ಮರಗಳನ್ನ. ಅವುಗಳು ಆ ಖಾಲಿ ಜಾಗನ ಭರ್ತಿ ಮಾಡೋಕ್ಕಾಗಿ ಇವರು ಹೊರಗಡೆಯಿಂದ ಬೀಜ ತಂದು ಉಗ್ಗಿರ್ಬೋದು, ಅಂದರೆ ಅದನ್ನ ಅಲ್ಲಿಗೆಲ್ಲ ಹಾಕಿರ್ಬೋದು. ಆಮೇಲೆ ಆ ಹಣ್ಣನ್ನ ಹಕ್ಕಿಗಳು ತಿನ್ನೋದ್ರಿಂದ ಅಲ್ಲಿ ಹಕ್ಕಿಗಳಿಂದಲೂ ಸಿಕ್ಕಾಪಟ್ಟೆ ಪ್ರಸಾರ ಆಗಿದೆ. ಒಟ್ಟಾರೆ ಈಗ ಏನಾಗ್ತದೆ ಅಂದರೆ ಆ ಲಂಟಾನಿಂದಲೇ ಈಗ ಎಲ್ಲ ಹೇಳ್ತಾ ಇರೋದು, ಸಾಮಾನ್ಯಕ್ಕೆ ಹಳ್ಳಿ ಜನಗಳಿಂದ ಎಲ್ಲ ಲಂಟನ್ನಿಂದಲೇ ಈಗ ಕಾಡು ನಾಶ ಆಗ್ತಿದೆ ಅಂತ. ಜೊತೆಗೆ ಏನಾಯ್ತು, ಕಾಡಿನ ಮಕ್ಕಳು, ಕಾಡಿನಲ್ಲೇ ಬೆಳೆದ ಒಂದು ಜನಾಂಗ ಇದ್ದಾರನ್ನ ಅವರು ಅಲ್ಲಿ ಇಡೀ ಕಾಡನ್ನೆಲ್ಲ ಒಂದು ಸಮತೋಲನದಲ್ಲಿ ಕಾಪಾಡ್ಕೊಂಡಿದ್ರು. ಇಂಥ ಲಂಟನ್ಗಳನ್ನೆಲ್ಲ ಕಡ್ದು ಬಿಸಾಕಿ ಅವ್ರಿದ್ದ ಏರಿಯಾದಲ್ಲೆಲ್ಲ ಅದನ್ನ ಅಲ್ಲೆಲ್ಲ ಒಂದು ಸಮತೋಲನ ಕಾಪಾಡ್ಕೊಂಡಿದ್ರು. ಅವ್ರನ್ನೆಲ್ಲ ಕಾಡಿಂದ ಬಿಡಿಸಿದ ಕೂಡಲೇ ಈಗ ಅಲ್ಲಿ ಕಾಡಲ್ಲಿ ಯಾರು ಕೇಳೋರು ಇಲ್ದಂಗಾಯ್ತು. ಈ ಲಂಟನ್ ಇನ್ನೂ ಸಿಕ್ಕಾಪಟ್ಟೆ ಬೆಳೀತಲೇ ಇದೆ, ಇನ್ನೂ ಬೆಳೆಯುತ್ತೆ. ಹಾಗಾಗಿ ಮೊದಲು ಇವರು ಈ ಎಂತೆಂಥದೋ ಯಾರೋ ಕೊಟ್ಟ ಐಡಿಯಾಗಳು, ಸುಮ್ಮನೆ ಈ 4 ಗೋಡೆ ಒಳಗೆ ಕುತ್ಕೊಂಡು ಕೊಡೋ ಐಡಿಯಾಗಳಿದಾವಲ್ಲ ಅಧಿಕಾರಿಗಳು, ಆನೆದಾಮ್ ಅಂತೆ, ಅದಂತೆ, ಇದು ಮಾಡ್ತೀವಿ, ಅಷ್ಟು ಕೋಟಿ ಇಡ್ತೀವಿ, ಇಷ್ಟು ಕೋಟಿ ಇಡ್ತೀವಿ ಅನ್ನೋಕ್ಕಿಂತ ಮೊದಲು ಪ್ರಯೋಜನ ಇದೆಯಾ ಕೊಡ್ರೆ? ನಿಮ್ಮ ಲೆಕ್ಕದಲ್ಲಿ, ನಿಮ್ಮ ಅನುಭವದಲ್ಲಿ ಆನೆದಾಮ ಪ್ರಯೋಜನ ಇದೆಯಾ? ಒಂದು ನಿಮಿಷ ಹೇಳ್ತೀನಿ. ಮೊದಲು ಈ ಒಂದು ಏನು ಲಂಟನ್ ಇದೆಯಲ್ಲ, ಲಂಟನ್ ನಾಶ ಮಾಡಿ ಕೂಡ ಕೆಳಗಡೆ ಆಟೋಮೆಟಿಕ್ ಆಗಿ ಒಂದು 10-15 ಪ್ರಭೇದದ ಹುಲ್ಲುಗಳು ಹುಟ್ಟುತ್ತವೆ. ಅದು ಒಂದೊಂದು ಪ್ರಾಣಿಗಳಿಗೂ ಪ್ರಿಯಕರವಾದ ಹುಲ್ಲು. ಅದು ಅದನ್ನು ಮಾಡಿ, ಅದು ಮಾಡಿದ ಮೇಲೆ ನೀವು ಆನೆದಾಮ ಮಾಡಿ. ಆನೆದಾಮ ಅನ್ನೋದು ಒಂದು ದೊಡ್ಡ ಮೂರ್ಖತನದ ಒಂದು ಯೋಜನೆ. ಆನೆದಾಮ ಇವರು ಹೇಗೆ ಮಾಡೋದು, ಒಂದು ಆನೆಗೆ 200-250 kg ಫುಡ್ ಬೇಕು, ಅದಕ್ಕೆ ಇಷ್ಟಪಟ್ಟಿದ್ದು ಆಹಾರ ಆಗ್ಬೇಕು. ಈಗ ದನಗಳಂಗೆ ಅಲ್ಲಿ ಒಂದಷ್ಟು ಹುಲ್ಲು ತಿನ್ಕೊಂಡು ಬದುಕೋಂಥ ಪ್ರಾಣಿ ಅಲ್ಲ. ಆನೆದಾಮ ಮಾಡಿದ್ರೆ ಸರಿ, ನೀವು ಎಲ್ಲ ಹಿಡಿದ್ರಿ, ತಾಂದೋದ್ರಿ, ಆನೆ ಒಂದು 20-30 ಒಂದು ಕಡೆಗೆ ಕೂಡಿ ಹಾಕಿದಿರಿ ಅಂತ ಕೇಳೋಣ, ಅವುಗಳಿಗೆ ಆಹಾರ ಯಾರು ಕೊಡೋದು? ಆಮೇಲೆ ಒಂದು ಆನೆಗೆ 1,000 ಚದುರ ಕಿಲೋಮೀಟ್ರು ಕಾಡು ಬೇಕು. ಅಂತ ಕಾಡು ಈ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಯಾವ ಕುದುರೆ ಮುಖನೂ ಇಲ್ಲ, ಯಾವ ಮುತ್ತೋಡಿಯೂ ಇಲ್ಲ, ಯಾವ ನಾಗರಹೊಳೆನೂ ಇಲ್ಲ. 1,000 ಚದುರ ಕಿಲೋಮೀಟರ್ ಕಾಡು ಎಲ್ಲಿದೆ? ಒಂದು ಆನೆಗೆ ಒಂದು ವರ್ಷಕ್ಕೆ 1,000 ಚದುರ ಕಿಲೋಮೀಟರ್ ಕಾಡು ಬೇಕು, ಅದಿಲ್ಲ. ಇವ್ರು ತಗೊಂಡೋಗ ಒಂದು 4,000-5,000 ಎಕರೆ ಕಾಡಲ್ಲಿ ಆನೆಗಳನ್ನ ಕೂಡಾಕಿದ್ರೆ ಅವಕ್ಕೆ ಆಹಾರ ಇಲ್ಲಿ. ಬೇಸಿಗೆ ಕಾಲದಲ್ಲಿ ಹುಲ್ಲೆಲ್ಲ ಒಣಗ್ತದೆ. ಬಿದಿರುಗಳು ಇದ್ದು ಕಾಡಾದರೆ ಬಿದಿರುಗಳು ಎಲೆ ಉದುರಿಸ್ತವೆ. ಅವಾಗ ಏನು ಮಾಡ್ತೀರಿ? ಫುಡ್ ಕೊಡ್ತಾರಾ? ಆಮೇಲೆ ಸರಿ, ಇವ್ರು ಬಿಟ್ಟಿದ್ದೊಂದು 30-40 ಆನೆಗಳಲ್ಲಿ 2 ಆನೆಗಳಿಗೆ ಮದ ಬಂದರೆ ಹೊಡೆದಾಡ್ಕೊಂಡು ಅದ್ರೊಳಗೆ ಸಾಯ್ತವೆ. ಮತ್ತೂ ಒಂದು ಏನಾಗ್ತದೆ ಅಂದರೆ ಅದ್ರೊಳಗಿರೋ ಆನೆಗಳಿಗೆ ಅವ್ರ ಕುಟುಂಬದಲ್ಲೇ ಅವು ಕ್ರಾಸ್ ಆಗೋದ್ರಿಂದ ಮುಂದೆ ಹುಟ್ಟ ಮರಿಗಳು ಅವು ಬಲಾಢ್ಯಾಗಿ ಹುಟ್ಟಲ್ಲ, ಕಾಯಿಲೆ ಮರಿಗಳು ಹುಟ್ಟುತ್ತವೆ. ಇಡೀ ಅವ್ರ ಸಂತತಿನೇ ನಾಶ ಆಗ್ತದೆ.
ಹೀಗೆಲ್ಲ ಸುಮಾರು ಕಾರಣಗಳನ್ನ ಕೊಡ್ತಾ ಹೋಗ್ಬೋದು. ಇದೆಲ್ಲ ಸುಮ್ಮನೆ ಮೂರ್ಖತನದ ಕ್ವಶನ್. ಇದು ಅದೆಲ್ಲ ಆ, ಆ, ಶ್ರೀಲಂಕಾದ ಒಂದು ದ್ವೀಪ ರಾಷ್ಟ್ರ. ಅಲ್ಲಿ ಆನೆಗಳು ವರ್ಷದಲ್ಲಿ ಒಂದು 200 ಕಿಲೋಮೀಟರ್ಸ್ ಅಷ್ಟೇ ಅವುಗಳು ವಲಸೆ ಹೋಗೋದಾಗ್ಲಿ. ಅವು ಯಾಕೆಂದ್ರೆ ಸುತ್ತ ಎಲ್ಲ ಸಮುದ್ರ ಇರೋದ್ರಿಂದ. ಆಮೇಲೆ ಆ ಆನೆಗಳನ್ನ ತಂದು ಶ್ರೀಲಂಕಾದ ಆನೆಗಳನ್ನೆಲ್ಲ ಒಂದು ಕಡೆಯಿಂದ ಓಡಿಸಿ ಬಂದು ಕೆಲವು ಸತ್ತು ಕೆಲವು ಏನೇನೋ ಆಯ್ತು ತಂದು ಇವೆಲ್ಲೊಂದು ಆನೆಧಾಮ ಮಾಡಿದ್ದಾರೆ. ಆಗ ಇಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಈಗ ಕೊಡಗಿನಲ್ಲಿ ಒಂದು ಆನೆಧಾಮ ಮಾಡಿರುವಂತ ಇಟ್ಕೊಳ್ಳೋಣ, ಇಲ್ಲಾಂದ್ರೆ ನಾವು ಚಿಕ್ಕಮಗಳೂರಲ್ಲಿ ಮಾಡಿರುವಂತ ಇಟ್ಕೊಳ್ಳೋಣ, ಇಲ್ಲ ನಮ್ಮ ಸಕಲೇಶ್ಪುರದ ಏನು 60-70 ಆನೆಗಳಿದಾನ ಅವೆಲ್ಲ ಹಿಡಿದು ಕೂಡ ಹಾಕಿರುವಂತ ಇಟ್ಕೊಳ್ಳೋಣ ಒಂದ್ ಕಡೆ. ಆದ್ರೆ ಆನೆಗಳು ಏಷ್ಯಾದ ಆನೆ, ಅದರಲ್ಲೂ ನಮ್ಮ ಇಂಡಿಯಾದ ಆನೆಗಳು 1200 ಕಿಲೋಮೀಟ್ರು ವಲಸೆ ಹೋಗ್ತವೆ. ಈಗ ಈ ಸಕಲೇಶ್ಪುರದ ಆನೆಗಳನ್ನೆಲ್ಲ ತಗೊಂಡೋಗಿ ಒಂದ್ ಕಡೆ ಇವರು ಆನೆಧಾಮ ಮಾಡಿದೆ. ಈ ಕಡೆಯಿಂದ ಬನ್ನೇರುಘಟ್ಟದಿಂದ, ಈ ಕಡೆಯಿಂದ ಕೊಡಗಿನ ಕಡೆಯಿಂದ, ಈ ಕಡೆ ಕೊಡಗಿನ ಪಶ್ಚಿಮ ಘಟ್ಟದಿಂದ, ಸಕಲೇಶ್ಪುರದ ಪಶ್ಚಿಮ ಘಟ್ಟದಿಂದ, ಆಮೇಲೆ ಚಿಕ್ಕಮಗಳೂರಿಂದ ಭದ್ರಾದಿಂದ, ಆಮೇಲೆ ಚಿಕ್ಕಮಗಳೂರಲ್ಲಿ ಇನ್ನೂ ಈ ಕಡೆ ಇನ್ನೂ ಬೇರೆ ಕಾಡುಗಳಿದಾವೆ, ಅಲ್ಲಿಂದ ಎಲ್ಲ ಆನೆಗಳು ಬಂದು ಇಲ್ಲಿ ಸೇರ್ಕೊಂತವೆ. ಆವಾಗ ಈ ಆನೆ ಏನ್ ಮಾಡೋದು? ಇವೆಲ್ಲ ಸುಮ್ಮನೆ ಯಾರೋ ಒಬ್ಬ ಅಧಿಕಾರಿ ಕೊಟ್ಟ ಒಂದು ಅನುಭವ ಇಲ್ಲದವ್ರು ಕೊಟ್ಟ ಐಡಿಯಾದಿಂದ ಇವ್ರು ಮಾತಾಡ್ತಾ ಇದಾರೆ. ಇವೆಲ್ಲ ಆಗ ಹೋಗ ಕೆಲಸ ಅಲ್ಲ. ಆನೆಧಾಮಗಳು ಮಾಡಕ್ ಸಾಧ್ಯನೇ ಇಲ್ಲ. ಮಾಡಿದ್ರು ಈ ಸಮಸ್ಯೆಗಳೆಲ್ಲ ಬರ್ತವೆ. ಈ ಆನೆಧಾಮ ಅಷ್ಟು ಸಾವಿರ ಕೋಟಿ ಇಷ್ಟು ಸಾವಿರ ಕೋಟಿ ಅಂತ ಈ ಹಿಂದಿನ ನಮ್ಮ ಸನ್ಮಾನ್ಯ ಶ್ರೀಮಾನ್ ಶ್ರೀ ಖಂಡ್ರೆ ಸಾಹೇಬ್ರು ಹೇಳ್ತಿದ್ರು. ಅವಾಗ್ಲೇ ನಾನು ಹೇಳಿದ್ದೆ ಹೋದ ವರ್ಷ, ಅದರಿಂದ ವರ್ಷನೇ ಇವೆಲ್ಲ ಆಗಲ್ಲ, ಸುಮ್ಮನೆ ಎಲ್ಲ ಯಾಕೆ ಮಾತಾಡೋದು. ಈಗ ಇರೋ ಆನೆಗಳಿಗೆ ಒಂದು ಕಾರಿಡಾರ್ ಮಾಡಿಕೊಡಿ. ಅವುಗಳ ವಾಸಸ್ಥಾನದಲ್ಲೆಲ್ಲ ನಮ್ಮಲ್ಲೆಲ್ಲ ಕಲ್ಕೊರೆಯಲ್ಲಿ ದಿನ ಡೈನಮಿಟ್ಗಳು ಬ್ಲಾಸ್ಟ್ ಆಗ್ತಾ ಇದಾವೆ. ಆನೆಗಳು ಬೇಲೂರು ಭಾಗಕ್ಕೆ ಹೋಗೋಕೆ ಮತ್ತೆ ಕೊಡಗಿಗೆ ವಾಪಸ್ ಹೋಗೋಕೆ, ಕೊಡಗಿಂದ ಇಲ್ಲಿಗೆ ವಾಪಸ್ ಬರೋಕೆ ಅಲ್ಲಿ ಮಧ್ಯೆ ಹೇಮಾವತಿಯ ಎಡದಂಡೆ, ನಮ್ಮ ಸಕಲೇಶ್ವರ ಆದ್ರೆ ಬಲೆದಂಡೆ ಹೇಮಾವತಿ, ಇದು ಕೊಡಗು, ಕಟ್ಟೆಪುರ, ಆಲೂರು ಸಿದ್ದಾಪುರ ಕಾಡುಗಳು, ಈ ಕಡೆ ಅರಕಲಗೂಡು ಮೈಸೂರು ಕಾಡುಗಳು, ಅದೇ ನಮ್ಮ ಕೊಡಗಿನ ಉಂಬ್ಳಿ ಬೆಟ್ಟ, ಈ ಬೆಟ್ಟಗಳಲ್ಲಿರೋ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿ ಬರೋಕ್ಕೆ ಬರದ ಹಾಗೆ ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದಾರೆ. ಇವೆಲ್ಲ ಮೂರ್ಖತನದ್ದು. ಸಕಲೇಶ್ಪುರದಿಂದ ಬಂದ ಆನೆಗಳು ಸಕಲೇಶ್ಪುರದಲ್ಲಿದ್ದಾನೆ ಕೊಡಗಿಗೆ ಹೋಗಕ್ಕಾಗ್ತಾ ಇಲ್ಲ, ಕೊಡಗಿನ ಆನೆಗಳು ಸಕಲೇಶ್ಪುರದ ಕಡೆಗೆ ಬರೋಕ್ಕಾಗ್ತಾ ಇಲ್ಲ. ಇಂಥವನ್ನೆಲ್ಲ ಮೊದಲು ಸರಿ ಮಾಡ್ಬೇಕು. ಅದನ್ನ ಬಿಟ್ಟು ಆನೆಧಾಮ ಅಂದ್ರೆ ಸುಮ್ಮನೆ ಜನಗಳ ಕಣ್ಣು ಹರ್ಸೋದು ಬೇಡ. ಸರಿ, ಈ ಸತಿ ಬಜೆಟ್ ಅಲ್ಲಿ ಇಷ್ಟೆಲ್ಲ ಉಂಟಲ್ಲ, ಇಷ್ಟು ನಮ್ಮಲ್ಲಿ ವನ್ಯಮೃಗಗಳು, ಇಷ್ಟು ಆನೆ, ಹುಲಿ ಇದಾವಲ್ಲ, ಬಜೆಟ್ ಅಲ್ಲಿ ಏನಾರ ನೀವು ಫಾರೆಸ್ಟಿಗೆ ಸಂಬಂಧಪಟ್ಟಿದ್ದು ಇಲ್ಲ ವನ್ಯಮೃಗಗಳಿಗೆ ಸಂಬಂಧಪಟ್ಟಾಗೆ ಒಂದಿಷ್ಟಾರ ಹಣನಾರ ಇಟ್ಟಿದ್ದೀರಾ? ಎಂತೆಂಥದಕ್ಕೋ ಯಾರ್ಯಾರಿಗೋ ಪುಸ್ಕಟೆ ಹಣ ಕೊಟ್ಟು ಜನಗಳನ್ನೆಲ್ಲ ಸೋಮಾರಿ ಮಾಡ್ತಾ ಇದ್ದೀರಿ. ದುಡಿದಂಗೆ ಅವ್ರಿಗೆ ಅಕ್ಕಿ ಅವು ಇವು ಕೊಟ್ಟು ಅವ್ರನ್ನ ಸೋಮಾರಿಗಳನ್ನ ಮಾಡ್ತಾ ಇದ್ದೀರಿ. KSRTC ಬಸ್ಗಳೆಲ್ಲ, ನಾನು ಒಂದು ಸ್ವಲ್ಪ ರಾಜಕೀಯ ಅಂದರೆ ಈಗ ಆನೆ ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಮಾತಾಡ್ತೀನಿ. KSRTC ಬಸ್ಗಳು 7 ಲಕ್ಷ ಕಿಲೋಮೀಟ್ರಿಗೆ ಅವನ್ನ ಎಲ್ಲ ಸ್ಕ್ರ್ಯಾಪ್ ಮಾಡಬೇಕು. ಈಗ ಬಸ್ಗಳು 15 ಲಕ್ಷನೂ ಓಡ್ತಾ ಇದ್ದಾವೆ. ಅವೆಲ್ಲ ಬಿಟ್ಟಾಕಿ ನಮಗೂ ಒಂದು ಸ್ವಲ್ಪ ನಮ್ಮ ಕಾಡಿಗೆ, ನಮ್ಮ ಪ್ರಾಣಿಗಳಿಗೂ ಒಂದು ಸ್ವಲ್ಪ ಕಾರಿಡಾರ್ಗಳನ್ನ ಎಲ್ಲ ಸರಿ ಮಾಡಿಕೊಡಿ. ಪಶ್ಚಿಮ ಘಟ್ಟದಲ್ಲೂ ಅಷ್ಟೇ, ಇಲ್ಲಿ ನಮ್ಮ 4 ವೇ ಆದಮೇಲೆ ಸಕಲೇಶ್ಪುರ ಹಾಸನ ಇಂದ ಮಂಗಳೂರಿಗೆ 4 ವೇ ಆದಮೇಲೆ ಆನೆಗಳಿಗೆ ರೋಡ್ ದಾಟಕ್ಕಾಗ್ತಾ ಇಲ್ಲ. ಒಂದೊಂದು ಅಲ್ಲಿ ಸಿಂಗಾಪುರದಂಥ ಒಂದು ಚಿಕ್ಕ ಚಿಕ್ಕ ಪ್ರಾಣಿ ಜಿಂಕೆಗಳಿರಲ್ಲೇ ಹೈವೇ ಮೇಲೆ ಒಂದು ಆನೆಗಳಿಗೆ ಒಂದು ಬ್ರಿಡ್ಜ್, ಅಲ್ಲ ಅಲ್ಲಿ ಪ್ರಾಣಿಗಳಿಗೆ ಬ್ರಿಡ್ಜ್ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿ ಬ್ರಿಡ್ಜ್ ಮಾಡಿಕೊಡಿ, ವೆಸ್ಟರ್ನ್ ಘಾಟಲ್ಲಿ ಮಾಡಿ, ಮತ್ತೆ ಕೊಡಗಿನಲ್ಲಿ ಮಾಡಿ, ಕೊಡಗಿನ ಆ ಭಾಗದಲ್ಲಿ ಆನೆಗಳಿಗೆ ಒಂದೊಂದು ಬ್ರಿಡ್ಜ್ ಮಾಡಿಕೊಡಿ. ಅವುಗಳು ಆರಾಮಾಗಿ ದಾಟಾಡೋಕ್ಕೆ ಸುಲಭ ಆಗ್ತದೆ. ಆಮೇಲೆ ಕೆಲವು ಕಡೆ ಅಂತೂ ಹಂಪಿಲ್ಲ. ಅಲ್ಲಿ ನಾನು ಯಾವಾಗ ಬಂದರೂ, ನಾನು ಈ ಕಡೆಯಿಂದ ಪಿರಿಯಾಪಟ್ಟಣದಿಂದ ನಾನು ನಮ್ಮ ಅಭಿಮನ್ಯನ್ನು ನೋಡಕ್ಕೆ ಬಂದಾಗ ಅಲ್ಲೊಂದು ರೋಡಲ್ಲಿ ಯಾವಾಗಲೂ ಚಿಕ್ಕ ಪುಟ್ಟ ಪ್ರಾಣಿ ಸತ್ತು ಬಿದ್ದಿರ್ತವೆ ಅತಿಯಾದ ಸ್ಪೀಡಿಂದ. ಅಲ್ಲಿಗೆಲ್ಲ ಹಂಪ್ ಮಾಡಿಕೊಡಿ. ಅವೆಲ್ಲ ಬಿಟ್ಕೊಂಡು ಆನೆಧಾಮ ಅಂತ ಮಾಡಕ್ ಕೊಟ್ರೆ ಇದೆಲ್ಲ ಸುಮ್ಮನೆ ಎಲ್ಲ ಬೋಗಸ್ ಇವು. ನಿಜ, ಆನೆಧಾಮಕ್ಕೆ ಖರ್ಚು ಮಾಡೋ ದುಡ್ಡಲ್ಲಿ ಇಡೀ ಕರ್ನಾಟಕದ ಲಂಟನ್ ಕಾಡನ್ನ ಕ್ಲೀನ್ ಮಾಡಿ ತೆಗಿಬೋದು ಕಾಣುತ್ತೆ. ಹೌದು, ಅದು ಈಗ ಲಂಟನ್ ಬಂದಿರೋದೇ ಸಾಮಾನ್ಯಕ್ಕೆ ನಾಗರಹೊಳೆ ಬಂಡೀಪುರಗಳಲ್ಲಿ. ನಮ್ಮ ವೆಸ್ಟರ್ನ್ ಘಾಟಲ್ಲಿ ಲಂಟನ್ ಬೆಳೆಯಲ್ಲ. ಅತಿ ಮಳೆಯಿಂದ ಅದ್ರ ಎಲೆ ಎಲ್ಲ ಕೊಡ್ತೋಗ್ಬಿಡುತ್ತೆ. ಅದನ್ನ ಮೊದಲು ಸರಿ ಮಾಡಲಿ. ಅದು ಬಿಟ್ಕೊಂಡು ಏನೋ ಮಾಡಕ್ ಹೋಗೋದು, ಯಾರೋ ಒಬ್ಬ ಅಧಿಕಾರಿ, ಏನು ಮೂರ್ಖ ಅಧಿಕಾರಿಗಳು ಅದಕ್ಕಿಂತ ಹಳ್ಳಿಗೆ ಬಂದು ಹಳ್ಳಿ ಜನಗಳ ಹತ್ರ ಚರ್ಚೆ ಮಾಡಲಿ. ಹಳ್ಳಿ ಜನಗಳು ಅನುಭವಿಸ್ತರು, ಅವರು ಅದನ್ನ ಏನು ಮಾಡಬೇಕು ಅಂತ ಹೇಳ್ತಾರೆ. ಅದು ಬಿಟ್ಟು ಯಾರೋ ಒಬ್ಬ ಯಾವ್ದೋ ಪುಸ್ತಕದ ಬದನೆಕಾಯಿಗಳು ಈ IFS ಮಾಡ್ಕೊಂಡು ಬಂದವ್ರನ್ನ ಕೇಳಕ್ ಹೋದ್ರೆ ಅವ್ರಿಗೆ ಏನು ಗೊತ್ತು? ಹೌದು, ಹೊರಗಿನದೇ ನಾರ್ತ್ ಇಂಡಿಯಾದಿಂದ ಬಂದದ್ದು ನಮ್ಮ ಮೂಲತಃ
ಕರ್ನಾಟಕದ ಅಧಿಕಾರಿಗಳಾಗಿರ್ಬೋದು, ಈ ಮಲೆನಾಡು ಭಾಗದ ಅವರಿಗೆಲ್ಲ ಇದ್ರ ಬಗ್ಗೆ ತುಂಬ ಪ್ರಜ್ಞೆ ಇದೆ. ಆದರೆ ಈ ಬುದ್ಧಿಜೀವಿಗಳು ಏನು ಪರಿಸರವಾದಿಗಳಿಂದ ಆಗ್ತಿರುವಂಥ ಇದೊಂದು ದೊಡ್ಡ ಸಮಸ್ಯೆ ಇದು. ಈ IFS ಇವರೆಲ್ಲ IAS, ಈ IPS ಇವರೆಲ್ಲ ಹೇಗೆ ಅಂದ್ರೆ ನಮ್ಮ ಈ ಬ್ರಾಯ್ಲರ್ ಕೋಳಿ ಇದ್ದಂಗೆ. ಓಕೆ. ಇವರಿಗೆ ಹೊರಗಡೆ ಈ ಬ್ರಾಯ್ಲರ್ ಕೋಳಿಗಳಿಗೆ ತಂದು ಬಿಡಿ ಹೊರಗಡೆ, ಅದಕ್ಕೊಂದು ಅಲ್ಲೊಂದು ಹುಳ ತಿನ್ನೋಕ್ಕೂ ಗೊತ್ತಿಲ್ಲ, ಅಲ್ಲಿ ನೀರು ಕುಡಿಯೋದು ಗೊತ್ತಿಲ್ಲ. ಓಕೆ ಓಕೆ. ಹಾಗೆ ಇವರೆಲ್ಲ ಪುಸ್ತಕದ ಬದನೆಕಾಯಿಗಳು, ಇವ್ರಿಗೆ ಏನೂ ಗೊತ್ತಿಲ್ಲ. ಪುಸ್ತಕ ನೋಡ್ಕೊಂಡು ಕಾನೂನು ಅದನ್ನ ಜಾರಿಗೆ ತರಕ್ ನೋಡ್ತಾರೆ. ಅದಕ್ಕೆ ಏನಿಲ್ಲ, ಅದಕ್ಕೊಂದೇ ಒಂದು, ಒಬ್ಬ ಕೊಡಗಿನವ ಇಲ್ಲ ನಮ್ಮ ಹಾಸನ ಭಾಗದವರು, ಹಾಸನದಲ್ಲೂ ನಮ್ಮ ಸಕಲೇಶ್ಪುರ ಭಾಗದವರು, ಇಲ್ಲ ಅಂದ್ರೆ ಮೂಡಿಗೆರೆ ಚಿಕ್ಕಮಗಳೂರು ಭಾಗ, ಇಲ್ಲ ಶಿವಮೊಗ್ಗದಲ್ಲಿ ಆ ಭಾಗದ ಕಾಡಿನ ಪರಿಸರದಲ್ಲೇ ಬೆಳೆದು ಅವರು ರಾಜಕೀಯದಲ್ಲಿ MLA ಆಗಿರ್ತಾರಲ್ಲ ಅಂಥವ್ರನ್ನೊಬ್ಬರನ್ನ, ಇಲ್ಲ MLC ಆದವರಿಗೆ ಫಾರೆಸ್ಟ್ ಮಿನಿಸ್ಟರ್ ಕೊಡ್ಬೇಕು. ಎಲ್ಲೋ ಇಲಿಗಳು ಇಲ್ಲದ ಜಾಗದಲ್ಲಿ ಒಂದು ನರಿಗಳು ಇಲ್ಲದ ಜಾಗದವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಫಾರೆಸ್ಟ್ ಮಿನಿಸ್ಟರ್ ಮಾಡಿದ್ರೆ ಅವ್ರಿಗೆ ಏನ್ ಗೊತ್ತು ಕಾಡಿನ ಬಗ್ಗೆ? ಹೌದು. ಮೊದಲು ಅದು ಮಾಡ್ಲಿ, ಆಮೇಲೆ ಇದೆಲ್ಲ ಮಾಡಕ್ ಆಗುತ್ತೆ. ಹೌದು. ಓಕೆ ಗೌಡ್ರೆ, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ರ, ಧನ್ಯವಾದ ನಿಮಗೆ. ಆಯ್ತು, ನಮಸ್ಕಾರ. ನಮಸ್ಕಾರ.